ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹತ್ತಿ ಹೊಲಕ್ಕೆ ಮದ್ದನ್ನಾದರೆ ಸ್ಪ್ರೇ ಮಾಡೋಕ್ಕೆ ಬಂದಿದ್ದೀವಿ. ನಾವು ಯಾವ ಮದ್ದು ಸ್ಪ್ರೇ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ನೋಡೋಣ ಬನ್ನಿ. ಇವಾಗ ಈ ಸೈಡ್ ನೋಡಿ, ಇಲ್ಲಿ ನಾವು ಆದರೆ ಎಣ್ಣೆ ಡಬ್ಬೆನಾದರೆ ಇಟ್ಟಿದ್ದೀವಿ. ಈಗ ಮದ್ದು ಸ್ಪ್ರೇ ಮಾಡೋಕ್ಕೆ ಮದ್ದನ್ನಾದರೆ ಕಲಿಸ್ಕೋಬೇಕು. ಈ ಸ್ಪ್ರೇಯರ್ಗೆ ಪೆಟ್ರೋಲು ಆಯಿಲು ಎರಡು ಮಿಕ್ಸ್ ಮಾಡಿ ಆದರೆ ಹಾಕಬೇಕು. ಇವಾಗ ಇಲ್ಲಿ ನೋಡ್ತಿರ್ಬೋದು, ಇದೇ ನಾವು ಮಿಕ್ಸ್ ಮಾಡಿ ಹೊಡಿತಿರೋ ಆಯಿಲು. ಇದು 40 ml, ಇದು ಸೂಪರ್ ಫಾಸ್ಟ್ ಅಂತ. ಇದು ಯಾವ ರೀತಿಯಪ್ಪ ಮಿಕ್ಸ್ ಮಾಡ್ಬೇಕಂತ ಹೇಳಿದ್ರೆ, 1 ಲೀಟ್ರಿಗೆ ಇದು 40 ml ಆದರೆ ಮಿಕ್ಸ್ ಮಾಡಬೇಕು. ಈ ಆಯಿಲ್ ಮಿಕ್ಸ್ ಮಾಡಿದ ಪೆಟ್ರೋಲ್ ಆದರೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಇವಾಗ ಮಿಕ್ಸ್ ಮಾಡಿದ ಪೆಟ್ರೋಲು ಈ ಗನ್ಗೆ ಹಾಕಿದ್ರೆ ಹೊಡಿಬೇಕು. ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ. ಮತ್ತು ಇದಕ್ಕೆ ಮೇಲ್ಗಡೆ ಇದೆ ಪೆಟ್ರೋಲ್ ಟ್ಯಾಂಕ್ ಬಂದುಬಿಟ್ಟು. ನಾವು ತೋರಿಸಿದ್ನಲ್ವ, ಇದು ಬೇರೆ ಗನ್ನು, ನಾವು ತೋರಿಸಿದ ಬೇರೆ ಗನ್ನು. ಮೊದಲೇ ವೀಡಿಯೋ ಯಾರು ನೋಡಿಲ್ಲ ನೋಡ್ಕೊಂಡು ಬಂದುಬಿಡಿ. ಇವಾಗ ನೋಡೋಣ ಬನ್ನಿ ನಾವೇ ಮದ್ದಾದರೆ ಸ್ಪ್ರೇ ಮಾಡ್ತೀವಿ ಅಂತ. ಮೊದಲೇದಾಗಿ ನಾವು ಸ್ಪ್ರೇ ಮಾಡ್ತಿರೋ ಮದ್ದು ಯಾವುದಪ್ಪ ಅಂತ ಹೇಳಿದರೆ ಪ್ರೋ ಮ್ಯಾಕ್ಸ್ 50% EC ಅಂತ. ಇದು ನಮ್ಮ ಹತ್ತಿ ಬೆಳೆಯಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ಇದು ಬಂದುಬಿಟ್ಟು ನಮ್ಮ ಹತ್ತಿ ಬೆಳೆಯಲ್ಲಿ ರಸ ಹೀರುವಂತಹ ಕೀಟಗಳು ಮತ್ತು ಈ ರೀತಿ ಕಂಬಳಿ ಹುಳುಗಳು ಮತ್ತು ಇನ್ನೂ ಇವಾಗ ಕಾಯಾದರೆ ಆಗ್ತಾಯಿದ್ದೇವೆ ಅಂತಹ ಕಾಯಿಗಳನ್ನು ತೂತು ಹಾಕುವಂತಹ ಹುಳುಗಳನ್ನು ತೂತಾಕಿ ಅವಾದರೆ ಈ ಕಾಯಿ ಕೊಳೆಯುವಂತೆ ಮಾಡ್ತವೆ. ಅಂತಹ ಹುಳುಗಳನ್ನು ಇದಾದರೆ ಕಂಪ್ಲೀಟಾಗಿ ನಾಶ ಮಾಡುತ್ತದೆ. ಇದರ ಜೊತೆಗೆ ಇನ್ನೆರಡು ಯಾವುದಪ್ಪ ಅಂತ ನಾವು ಸ್ಪ್ರೇ ಮಾಡ್ತಿರೋದು ಅಂತ ಹೇಳಿದರೆ, ಎರಡನೇದು ಇಲ್ಲಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಫ್ಯಾಬಿಲಸ್ ಅಂತ. ಇದರಲ್ಲಿ ಬಂದ್ಬಿಟ್ಟು ಮೋರ್ ಅಮಿನೋ ಆ್ಯಸಿಡ್ಸ್ ಆ್ಯಂಡ್ ವಿಟಮಿನ್ಸ್ ಆದರೆ ಇರುತ್ತದೆ. ಇದು ನಮ್ಮ ಹತ್ತಿ ಬೆಳೆಯಲ್ಲಿ ಹೇಗಪ್ಪ ಕೆಲಸ ಮಾಡುತ್ತದೆ, ಹತ್ತಿ ಬೆಳೆಗೆ ಏನೇನು ಸಹಕರಿಸ್ತದೆ ಅಂತ ಹೇಳಿದರೆ, ಮೊದಲೇದಾಗಿ ಇದು ನಮ್ಮ ಹತ್ತಿ ಬೆಳೆಯಲ್ಲಿ ಹತ್ತಿಯ ಗಿಡದ ಬೆಳವಣಿಗೆ ಮತ್ತು ಹತ್ತಿ ಬೆಳೆಗೆ ಚೈತನ್ಯ ಆದರೆ ತುಂಬುತ್ತದೆ. ಮತ್ತು ನಮ್ಮ ಹತ್ತಿ ಬೆಳೆ ಒತ್ತಡದಲ್ಲಿದ್ದಾಗ, ಅಂದರೆ ಬಿಸಿಯಾಗಿ ನೆಲ ಮತ್ತು ನೀರಿನ ಕೊರತೆಯಿಂದ ಒತ್ತಡದಲ್ಲಿದ್ದಾಗ ಅದರಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿ ಅಮಿನೋ ಆ್ಯಸಿಡ್ಸ್ ವಿಟಮಿನ್ಸ್ ಇರೋದರಿಂದ ಇದು ಗಿಡಕ್ಕೆ ಅಮಿನೋ ಆ್ಯಸಿಡ್ಸ್ ಮತ್ತು ವಿಟಮಿನ್ಸ್ ಆದರೆ ಪೂರೈಸ್ತದೆ. ಮತ್ತು ನಮ್ಮ ಗಿಡದಲ್ಲಿ ಇದು ಎಲೆ, ಕೊಂಬೆ ಮತ್ತು ಕಾಯಿ ದಟ್ಟವಾಗಿ ಬೆಳೆಯುವುದಕ್ಕಾದರೆ ಸಹಾಯ ಮಾಡುತ್ತದೆ. ಮತ್ತು ನಾವು ಇದರ ಜೊತೆಗೆ ಇನ್ನೊಂದು ಯಾವುದಪ್ಪ ಸ್ಪ್ರೇ ಮಾಡಿದ್ದಂತ ಹೇಳಿದರೆ, ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು 1 kg ಪೌಡರ್. ಇದು ಯಾವುದಪ್ಪ ಅಂತ ಹೇಳಿದರೆ, ಇದು ಬಂದ್ಬಿಟ್ಟು ಪೈಲಟೋ 50% WP ಅಂತ. ಇದು ಬಂದ್ಬಿಟ್ಟು ಬಿಳಿ ನೊಣ, ಜೇಡರ ಹುಳು ಮತ್ತು ನಮ್ಮ ಹತ್ತಿ ಬೆಳೆ ಎಲೆಗಳ ಮೇಲೆ ಕುಂತುಕೊಂಡು ರಸ ಹೀರುವಂತಹ ಕೀಟಗಳನ್ನಾದರೆ ನಾಶ ಮಾಡುತ್ತದೆ. ಇದನ್ನು ನಾವು ಎಷ್ಟು ಪ್ರಮಾಣದಲ್ಲಿ ನಮ್ಮ ಹತ್ತಿ ಬೆಳೆಗೆ ಸ್ಪ್ರೇ ಮಾಡಿದ್ದಂತ ಹೇಳಿದರೆ, ಇದು ಬಂದ್ಬಿಟ್ಟು 1 kg ಪೌಡ್ರ್ ಆದರೆ ನಾವು 6 ಎಕರೆಗೆ ಸ್ಪ್ರೇ ಮಾಡಿದ್ದೀವಿ. ಮತ್ತು ಇದರ ಜೊತೆಗೆ ಸ್ಪ್ರೇ ಮಾಡಿದಂತಹ ಇನ್ನೆರಡು ಎಷ್ಟೆಷ್ಟಪ್ಪ ಸ್ಪ್ರೇ ಮಾಡಿದ್ದೀವಿ ಅಂತ ಹೇಳಿದರೆ, ಇದು ಪ್ರೋ ಮ್ಯಾಕ್ಸ್ ಬಂದುಬಿಟ್ಟು 2 ಲೀಟ್ರ್ 6 ಎಕರೆಗೆ ಸ್ಪ್ರೇ ಮಾಡಿದ್ದೀವಿ. ಮತ್ತು ಇನ್ನೊಂದು ಫ್ಯಾಬಿಲಸ್ ಮೋರ್ ಅಮಿನೋ ಆ್ಯಸಿಡ್ಸ್ ಆ್ಯಂಡ್ ವಿಟಮಿನ್ಸ್ ಅಂತ. ಇದು 500 ml 2 ಬಾಟ್ಲ್ ಆದರೆ ನಾವು 6 ಎಕರೆಗಾದರೆ ಸ್ಪ್ರೇ ಮಾಡಿದ್ದೀವಿ. ಮತ್ತು ಇದೇ ರೀತಿ ರೈತರಿಗೆ ಉಪಯೋಗ ಆಗುವಂತಹ ವೀಡಿಯೋ ಹಾಕ್ತಾ ಇರ್ತೀನಿ ಚಾನಲಲ್ಲಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಡ್ಬಿಡಿ. ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ, ಮತ್ತು ಇದೇ ರೀತಿ ರೈತರಿಗೆ ಉಪಯೋಗ ಆಗುವಂತಹ ವೀಡಿಯೋಗಳನ್ನಾದರೆ ನಮ್ಮ ಚಾನಲಲ್ಲಿ ಆದರೆ ಹಾಕ್ತಾ ಇರ್ತೀವಿ. ಚಾನಲ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕಿಂತ ಉತ್ತಮವಾದ ವೀಡಿಯೋಗಳನ್ನಾದರೆ ಮಾಡ್ತಾ ಇರ್ತೀವಿ, ಮೆಣಸಿನ ಬೆಳೆದ್ದು ಮತ್ತು ಹತ್ತಿ ಬೆಳೆದ್ದು. ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.